ನಮಸ್ಕಾರ. ಸಿಬಿಎಸ್ಇ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ನ ಆನ್ಲೈನ್ ಪೋರ್ಟಲ್ಗಳ ಈ ಸಮಗ್ರ ವಿಶ್ಲೇಷಣೆಗೆ ಸ್ವಾಗತ. ಮೊದಲ ಬಾರಿಗೆ ನೋಡಿದಾಗ ಈ ಬೃಹತ್ ಡಿಜಿಟಲ್ ವ್ಯವಸ್ಥೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಗೊಂದಲಮಯವಾಗಿ ಕಾಣಿಸೋದು ಸಹಜ. ಆದರೆ ಇದರ ಹಿಂದಿರುವ ತರ್ಕ ಹಾಗೂ ವಿಭಾಗಗಳನ್ನ ಒಮ್ಮೆ ಅರ್ಥ ಮಾಡ್ಕೊಂಡ್ರೆ ಇದು ಎಷ್ಟು ಸಿಂಪಲ್ ಮತ್ತು ಪವರ್ಫುಲ್ ಅಂತ ಗೊತ್ತಾಗತ್ತೆ. ಬನ್ನಿ, ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಬ್ಯಾಲೆನ್ಸ್ ಮಾಡ್ತಿರುವ ಈ ಡಿಜಿಟಲ್ ಗೇಟ್ವೇಯನ್ನ ಒಟ್ಟಾಗಿ ಡಿಕೋಡ್ ಮಾಡೋಣ. ಇಂದಿನ ನಮ್ಮ ಚರ್ಚೆಯಲ್ಲಿ ಒಟ್ಟು 5 ಪ್ರಮುಖ ಮೈಲಿಗಲ್ಲುಗಳಿವೆ. ಮೊದಲನೆಯದಾಗಿ ಸಿಬಿಎಸ್ಇ ಡಿಜಿಟಲ್ ಗೇಟ್ವೇ, ನಂತರ ಪ್ರಮುಖ ಆಡಳಿತಾತ್ಮಕ ಪೋರ್ಟಲ್ಗಳು, ಆಮೇಲೆ ಪರೀಕ್ಷೆಗಳು ಮತ್ತು ಫಲಾಂಶಗಳು, ಶೈಕ್ಷಣಿಕ ಮತ್ತು ತರಬೇತಿ ಸಂಪನ್ಮೂಲಗಳು, ಮತ್ತು ಕೊನೆಯದಾಗಿ ಈ ಸಂಪೂರ್ಣ ಪರಿಸರ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನು ನೋಡೋಣ. ಹಾಗಾದರೆ ಮೊದಲನೇ ವಿಭಾಗದಿಂದಲೇ ಶುರು ಮಾಡೋಣ. ಅದೇ ಸಿಬಿಎಸ್ಇ ಡಿಜಿಟಲ್ ಗೇಟ್ವೇ. ಸಿಬಿಎಸ್ಇ ಇದು ಕೇವಲ ಒಂದು ಪರೀಕ್ಷಾ ಮಂಡಳಿಯಲ್ಲ, ಇದೊಂದು ಬೃಹತ್ ಶೈಕ್ಷಣಿಕ ಜಗತ್ತು. ಲಕ್ಷಾಂತರ ವಿದ್ಯಾರ್ಥಿಗಳು, ಸಾವಿರಾರು ಶಿಕ್ಷಕರು ಮತ್ತು ನೂರಾರು ಆಡಳಿತ ಮಂಡಳಿಗಳ ಅಗತ್ಯಗಳನ್ನು ಏಕಕಾಲದಲ್ಲಿ ನಿಭಾಯಿಸಬೇಕು ಅಂದ್ರೆ ಸುಲಭದ ಮಾತಲ್ಲ ಅಲ್ವಾ? ಅದಕ್ಕಾಗಿಯೇ ಇಡೀ ವ್ಯವಸ್ಥೆಯನ್ನು ಒಂದೇ ಸೂರಿನಡಿ ತರಲಾಗಿದೆ. ಒಂದು ದೊಡ್ಡ ಆಲದ ಮರಕ್ಕೆ ಹಲವು ರೆಂಬೆಗಳಿರುವ ಹಾಗೆ ಈ ಡಿಜಿಟಲ್ ಗೇಟ್ವೇ ಎಲ್ಲವನ್ನೂ ತನ್ನೊಳಗೆ ಅಳವಡಿಸಿಕೊಂಡು ಒಂದು ಬೃಹತ್ ಜಂಕ್ಷನ್ ತರ ಕೆಲಸ ಮಾಡುತ್ತೆ. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಪ್ರಮುಖ ಆಡಳಿತಾತ್ಮಕ ಪೋರ್ಟಲ್ಗಳು. ಇದು ಈ ಮಂಡಳಿಯ ಬೆನ್ನೆಲುಬು. ಇಲ್ಲಿ ಗಮನಿಸಿ, ದ್ವಿಭಾಷೆಯಲ್ಲಿರುವ ಮುಖ್ಯ ವೆಬ್ಸೈಟ್ ಅಥವಾ ಮೇನ್ ವೆಬ್ಸೈಟ್. ಇದು ಮಂಡಳಿಯ ಆಡಳಿತಾತ್ಮಕ ಕೇಂದ್ರ. ದೇಶದಾದ್ಯಂತ ಇರುವ ಶಾಲೆಗಳಿಗೆ ಬೇಕಾದ ಸುತ್ತೋಲೆಗಳು, ಅಫಿಷಿಯಲ್ ಅನೌನ್ಸ್ಮೆಂಟ್ಗಳು ಮತ್ತು ದಿನನಿತ್ಯದ ಆಡಳಿತಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯೂ ಸಿಗುವುದು ಇಲ್ಲಿಯೇ. ಆಡಳಿತ ಮತ್ತು ಕಲಿಕೆ ಎರಡನ್ನೂ ಒಂದೇ ಕಡೆ ಹಾಕಿದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವೆಬ್ಸೈಟನ್ನು ಕೇವಲ ಆಡಳಿತಾತ್ಮಕ ಕೆಲಸಗಳಿಗೆ ಮಾತ್ರ ರಿಸರ್ವ್ ಮಾಡಲಾಗಿದೆ. ಅಕ್ಷರಶಃ ಇದು ಇಡೀ ಸಿಸ್ಟಮ್ನ ಹೃದಯ ಭಾಗವಿದ್ದಂತೆ. ಈ ಮುಖ್ಯ ವೆಬ್ಸೈಟ್ನ ಜೊತೆಗೆ ನಿಲ್ಲುವ ಮತ್ತೊಂದು ಅತ್ಯಂತ ಪ್ರಮುಖ ಡಿಜಿಟಲ್ ಭಾಗ ಅಂದ್ರೆ ಸರಸ್ ಅಥವಾ ಸಾರಸ್. ಆಡಳಿತಾತ್ಮಕ ಒಗಟಿನ ಎರಡನೇ ಅತಿಮುಖ್ಯ ಭಾಗ ಇದು. ಶಾಲೆಗಳಿಗೆ ಮಾನ್ಯತೆ ಕೊಡುವುದು, ಅಫಿಲಿಯೇಷನ್ ನಿರ್ವಹಣೆ ಮಾಡುವುದು, ಇವೆಲ್ಲ ಎಷ್ಟು ಕಷ್ಟದ ಕೆಲಸ ಅಂತ ನಮಗೆಲ್ಲ ಗೊತ್ತೇ ಇದೆ. ಹೊಸ ಶಾಲೆಗಳ ಸೇರ್ಪಡೆ ಇರಲಿ ಅಥವಾ ಹಳೆಯ ಶಾಲೆಗಳ ನವೀಕರಣವೇ ಇರಲಿ, ಇಡೀ ಪ್ರಕ್ರಿಯೆ ಪೇಪರ್ಲೆಸ್ ಆಗಿ ಅತ್ಯಂತ ಪಾರದರ್ಶಕವಾಗಿ ನಡೆಯಲು ಈ ಪೋರ್ಟಲ್ ಸಹಾಯ ಮಾಡುತ್ತೆ. ಇನ್ನು ಮೂರನೇ ಮತ್ತು ಅತಿ ಹೆಚ್ಚು ಭೇಟಿ ನೀಡುವ ವಿಭಾಗ ಪರೀಕ್ಷೆಗಳು ಮತ್ತು ಫಲಿತಾಂಶಗಳು. ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ಹೆಜ್ಜೆಗೂ ಮೀಸಲಾದ ಪೋರ್ಟಲ್ ಈ ಪರೀಕ್ಷಾ ಸಂಗಮ್. ಮೌಲ್ಯಮಾಪನದ ಸೈಕಲ್ ಶುರುವಾಗೋದೇ ಇಲ್ಲಿಂದ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಶಾಲೆಗಳು, ಪ್ರಾದೇಶಿಕ ಕಚೇರಿಗಳು ಮತ್ತು ಪ್ರಧಾನ ಕಚೇರಿಯ ನಡುವೆ ಮಾಹಿತಿಯನ್ನ ಸರಾಗವಾಗಿ ಕೊಂಡೊಯ್ಯುವ ಒಂದು ಅದ್ಭುತ ಸೇತುವೆ. ಹಾಲ್ ಟಿಕೆಟ್ ವಿತರಣೆಯಿಂದ ಹಿಡಿದು ಪೇಪರ್ ವ್ಯಾಲ್ಯೂಯೇಷನ್ವರೆಗೆ ಎಲ್ಲವೂ ಒಂದು ಚೌಕಟ್ಟಿನಲ್ಲಿ ನಡೆಯಲು ಈ ಸಿಸ್ಟಮ್ ಬಹಳಾನೇ ಇಂಪಾರ್ಟೆಂಟ್. ಈ ಪರೀಕ್ಷಾ ಸಂಗಮ್ನಲ್ಲಿ ನಡೆಯೋ ಪರೀಕ್ಷೆಯ ಹಂತ ಮುಗ್ದ ತಕ್ಷಣ ಆ ಡೇಟಾ ಎಲ್ಲಿಗೆ ಹೋಗುತ್ತೆ? ಅದು ನೇರವಾಗಿ ಪರಿಣಾಮ್ ಅಥವಾ ರಿಸಲ್ಟ್ಸ್ ವಿಭಾಗಕ್ಕೆ ಹರಿಯುತ್ತೆ. ಇದೊಂದು ಲಾಜಿಕಲ್ ಫ್ಲೋ. ಪರೀಕ್ಷೆ ಮುಗಿದ ನಂತರ ರಿಸಲ್ಟ್ ಅನೌನ್ಸ್ ಮಾಡಲು ಈ ಪ್ರತ್ಯೇಕ ಮಾರ್ಗವನ್ನು ಮಾಡಿದ್ದಾರೆ. ಒಮ್ಮೆ ಯೋಚನೆ ಮಾಡಿ, ಫಲಿತಾಂಶದ ದಿನ ಲಕ್ಷಾಂತರ ಜನ ಒಟ್ಟಿಗೆ ವೆಬ್ಸೈಟ್ ಓಪನ್ ಮಾಡಿದ್ರೆ ಸರ್ವರ್ ಕ್ರ್ಯಾಶ್ ಆಗೋ ಚಾನ್ಸಸ್ ಇರಕ್ಕೆ. ಅಂತಹ ಟೆನ್ಷನ್ ಇಲ್ಲದೆ ಗೊಂದಲಗಳನ್ನು ನಿವಾರಿಸಲು ಈ ಸಪರೇಟ್ ವ್ಯವಸ್ಥೆ ಮಾಡಿರೋದು ನಿಜಕ್ಕೂ ಒಂದು ಸ್ಮಾರ್ಟ್ ಮೂವ್. ಈಗ ನಮ್ಮ 4ನೇ ವಿಭಾಗಕ್ಕೆ ಬರೋಣ. ಶೈಕ್ಷಣಿಕ ಮತ್ತು ತರಬೇತಿ ಸಂಪನ್ಮೂಲಗಳು. ಆಡಳಿತಾತ್ಮಕ ಕೆಲಸಗಳಿಗಾಗಿ ಮುಖ್ಯ ವೆಬ್ಸೈಟ್ ಇದ್ರೆ, ಶುದ್ಧ ಶೈಕ್ಷಣಿಕ ಮಾಹಿತಿಗಾಗಿ ಪ್ರತ್ಯೇಕವಾದ ಶೈಕ್ಷಣಿಕ ವೆಬ್ಸೈಟ್ ಅಂದ್ರೆ ಅಕಾಡೆಮಿಕ್ ವೆಬ್ಸೈಟ್ ಇದೆ. ಸಿಲೆಬಸ್, ಸ್ಕಿಲ್ ಎಜುಕೇಷನ್ ಮತ್ತು ಹೊಸ ಶೈಕ್ಷಣಿಕ ಮಾಹಿತಿಯನ್ನ ಆಡಳಿತದಿಂದ ಸಪರೇಟ್ ಆಗಿ ಇಡೋದಕ್ಕೆ ಈ ವಿಭಜನೆ ಮಾಡಲಾಗಿದೆ. ಅಂದ್ರೆ ಸ್ಟಡಿ ಮೆಟೀರಿಯಲ್ ಹುಡುಕುವಾಗ ಎಲ್ಲೋ ಆಡಳಿತದ ಸುತ್ತೋಲೆಗಳ ಮಧ್ಯೆ ಕಳೆದುಹೋಗುವ ಚಾನ್ಸೇ ಇಲ್ಲ. ಬೇಕಾದ ಮಾಹಿತಿ ಪರ್ಫೆಕ್ಟ್ ಆಗಿ ನಿಖರವಾಗಿ ಸಿಗುತ್ತೆ. ಈ ಶೈಕ್ಷಣಿಕ ಅಭಿವೃದ್ಧಿಯ ಟೂಲ್ ಕಿಟ್ನಲ್ಲಿ ಬರುವ ಕೊನೆಯ ಬ್ರಾಂಚ್ ಪ್ರಶಿಕ್ಷಣ್ ತ್ರಿವೇಣಿ. ಈ ಹೆಸರೇ ಹೇಳುವ ಹಾಗೆ ಇದು ಟ್ರೈನಿಂಗ್ ಅಥವಾ ಶೈಕ್ಷಣಿಕ ತರಬೇತಿಯ ಮೇಲೆ ಸಂಪೂರ್ಣವಾಗಿ ಫೋಕಸ್ ಮಾಡುತ್ತೆ. ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅಂದ್ರೆ ಮೊದಲು ಶಿಕ್ಷಕರು ನಿರಂತರವಾಗಿ ಅಪ್ಡೇಟ್ ಆಗ್ತಿರ್ಬೇಕು. ಖಂಡಿತ ತಾನೇ? ಶಿಕ್ಷಕರ ಪ್ರೊಫೆಷನಲ್ ಡೆವಲಪ್ಮೆಂಟ್, ಟ್ರೈನಿಂಗ್ ಪ್ರೋಗ್ರಾಂಗಳ ರಿಜಿಸ್ಟ್ರೇಷನ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ ಇದು ಅತ್ಯುತ್ತಮ ಅಸ್ತ್ರ. ಇಡೀ ವ್ಯವಸ್ಥೆಯನ್ನ ಬೇರುಮಟ್ಟದಿಂದ ಸ್ಟ್ರಾಂಗ್ ಮಾಡೋದ್ರಲ್ಲಿ ಇದರ ಪಾತ್ರ ಬಹಳ ದೊಡ್ಡದು. ಇನ್ನು ಕೊನೆಯದಾಗಿ 5ನೇ ವಿಭಾಗ ಸಂಪೂರ್ಣ ಪರಿಸರ ವ್ಯವಸ್ಥೆ ಅಂದ್ರೆ ಎಕೋಸಿಸ್ಟಮ್. ಮುಖ್ಯ ವೆಬ್ಸೈಟ್ ಸರಸ್, ಪರೀಕ್ಷಾ ಸಂಗಮ್, ರಿಸಲ್ಟ್ಸ್, ಅಕಾಡೆಮಿಕ್ ವೆಬ್ಸೈಟ್ ಮತ್ತು ಪ್ರಶಿಕ್ಷಣ್ ತ್ರಿವೇಣಿ. ಈ 6 ಪೋರ್ಟಲ್ಗಳನ್ನು ಬಿಡಿಬಿಡಿಯಾಗಿ ನೋಡುವ ಬದಲು ಎಲ್ಲವನ್ನೂ ಒಟ್ಟಾಗಿ ನೋಡಿ.
ಇದೊಂದು ಅದ್ಭುತವಾದ, ಸುಲಭವಾಗಿ ನ್ಯಾವಿಗೇಟ್ ಮಾಡಬಹುದಾದ ಡಿಜಿಟಲ್ ಎಕೋಸಿಸ್ಟಮ್ ಆಗಿ ಬದಲಾಗುತ್ತೆ. ಪ್ರತಿಯೊಂದು ಪೋರ್ಟಲ್ಗೂ ಅದರದೇ ಆದ ಕ್ಲಿಯರ್ ಕಟ್ ಜವಾಬ್ದಾರಿ ಇದೆ ಮತ್ತು ಅವು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ. ಈ ರೀತಿಯ ಪರ್ಫೆಕ್ಟ್ ಕ್ಯಾಟಗರೈಸೇಷನ್ ಇರೋದಕ್ಕೇನೆ ಇಡೀ ಎಜುಕೇಷನ್ ಸಿಸ್ಟಮ್ ಯಾವುದೇ ದೊಡ್ಡ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲದೆ ಸ್ಮೂತ್ ಆಗಿ ರನ್ ಆಗ್ತಿರೋದು. ಇಷ್ಟೆಲ್ಲ ನೋಡಿದ್ಮೇಲೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಮೂಡುತ್ತೆ. ಸಿಬಿಎಸ್ಇ ವ್ಯವಸ್ಥೆಯ ಯಾವ ವಿಭಾಗವೂ ಪ್ರಸ್ತುತ ಶೈಕ್ಷಣಿಕ ಪ್ರಯಾಣಕ್ಕೆ ಹೆಚ್ಚು ಉಪಯುಕ್ತವಾಗಿದೆ? ಬಹುಶಃ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಂಗಮ್ ಮತ್ತು ರಿಸಲ್ಟ್ಸ್ ಕೇಂದ್ರಬಿಂದುವಾದರೆ, ಶಿಕ್ಷಕರಿಗೆ ಪ್ರಶಿಕ್ಷಣ್, ತ್ರಿವೇಣಿ, ನಾಲೆಜ್ ಸೆಂಟರ್ ಆಗಬಹುದು. ಹಾಗೆ ಅಡ್ಮಿನಿಸ್ಟ್ರೇಟರ್ಗಳಿಗೆ ಮುಖ್ಯ ವೆಬ್ಸೈಟ್ ಬೆನ್ನೆಲುಬಾಗಬಹುದು. ಈ ಕಂಪ್ಲೀಟ್ ಮ್ಯಾಪ್ ಮತ್ತು ವಿಭಜನೆಯ ಹಿಂದಿರುವ ಲಾಜಿಕ್ ಗೊತ್ತಾದ ಮೇಲೆ ಮುಂದಿನ ದಿನಗಳಲ್ಲಿ ಈ ಡಿಜಿಟಲ್ ವ್ಯವಸ್ಥೆಯ ಬಳಕೆ 100ಕ್ಕೆ 100ರಷ್ಟು ಸುಲಭವಾಗಲಿದೆ. ಈ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ಕಲಿಯುತ್ತಿರಿ ಮತ್ತು ಜ್ಞಾನವನ್ನು ವಿಸ್ತರಿಸಿಕೊಳ್ಳುತ್ತಿರಿ.